ಶರಣಾರ್ಥಿ ನಮಸ್ಕಾರ. ನಾನಿಮ್ಮ ಸೇವಕ ಶರಣೋ ಬಿ ಗದ್ದುಗೆ. ಇವತ್ತು ನನ್ನ ಹುಟ್ಟುಹಬ್ಬದ ಸಲುವಾಗಿ ನನಗನ್ಸೋ ಮಟ್ಟಿಗೆ ಯಾರಿಗೂ ಕೂಡ ನನ್ನ ಹುಟ್ಟುಹಬ್ಬ ಅಂತ ನಾನು ಹೇಳಲೇ ಇಲ್ಲ. ಹೇಳಿಲ್ಲ ಅಂದ್ರೆ ಬಹುಶಃ ಹೇಳಿದ್ರೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಂತ ದೊಡ್ಡ ವ್ಯಕ್ತಿನೂ ನಾನಲ್ಲ. ಸಾಮಾನ್ಯ ಸೇವಕನಾಗಿ ಇವತ್ತು ಸೇವೆ ಮಾಡುವಾಗ ಕನ್ನಡದ ದೇವರುಗಳು ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿರ್ತಕ್ಕಂಥ ಕನ್ನಡದ ಮನಸ್ಸುಗಳು ತಾವಾಗಿನೇ ಬಂದು ಇವತ್ತು ಬಹಳ ಅದ್ದೂರಿಯಾಗಿ ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಅವರ ಪ್ರೀತಿಗೋಸ್ಕರ ನಾನು ತಲೆ ಬಾಗ್ಲೇಬೇಕು. ಯಾವತ್ತು ಪ್ರೀತಿಯಿಂದ ಬಂದದ್ದನ್ನ ಯಾವತ್ತು ನಾನು ತಿರಸ್ಕಾರ ಮಾಡಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಹುಟ್ಟಿದಬ್ಬ, ಬಹುಶಃ ಒಬ್ಬ ಕನ್ನಡದ ಸೇವಕನ ಹುಟ್ಟಿದಬ್ಬ ಅಂದ್ರೆ ಇದು ನನ್ನ ಹುಟ್ಟಿದಬ್ಬ ಅಲ್ಲ, ಇದು ನಿಮ್ಮ ಹುಟ್ಟಿದಬ್ಬ. ಚರಬಸವೇಶ್ವರರ ಆಶೀರ್ವಾದ, ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಇವತ್ತು ನನ್ನ ಜೊತೆಗೆ ನಿಮ್ಮೆಲ್ಲರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರಿ, ನಾಡಿನಲ್ಲಿ ನಮ್ಮ ರೈತರಿಗೆ, ಯೋಧರಿಗೆ ಒಳ್ಳೆ ಸುಸಂದರ್ಭಗಳ ಬರಲಿ, ಎಲ್ಲರ ಕಷ್ಟಗಳೇನಾದ್ರು ಅವೆಲ್ಲ ಪರಿಹಾರ ಆಗಲಿ, ಸಮೃದ್ಧ ಬೆಳೆಯಾಗಲಿ, ಸಮೃದ್ಧ ರೀತಿಯಿಂದ ನಮ್ಮ ಎಲ್ಲರೂ ಆನಂದದಿಂದ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಭಾರತ ಮಾತೆ ಕನ್ನಡದ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತೊಂದು ಸಂಕಲ್ಪವನ್ನು ನಾನು ನನ್ನ ಮನಸ್ಸಿನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇವತ್ತೇನು ವಿಕಾಸಸೌಧಗಳು, ಪ್ರಜಾಸೌಧಗಳಂತ ಸರ್ಕಾರ ಏನು ಎಲ್ಲ ಕಡೆ ಮಾಡ್ತಾ ಇದೆ, ಬಹುಶಃ ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಇವತ್ತು ನೂತನವಾಗಿ ನಿರ್ಮಾಣ ಮಾಡತಕ್ಕಂಥ ಆ ಸೌಧಗಳಲ್ಲಿ, ಪ್ರಜಾಸೌಧಗಳಲ್ಲಿ ಕನ್ನಡ ಭುವನೇಶ್ವರಿ ಮೂರ್ತಿಯನ್ನ ಕಡ್ಡಾಯವಾಗಿ ಸ್ಥಾಪನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬರೀ ಜಾತಿಗಳಲ್ಲಿ ನಾವೆಲ್ಲ ಮನಸ್ಸನ್ನ ಕೆಡಿಸ್ಕೊಂಡು ಒಳ್ಳೆ ಭಾವನೆಗಳನ್ನ ಇವತ್ತು ನಾವು ಕಳ್ಕೊತಾ ಇದ್ದೀವಿ. ಪ್ರೀತಿ ವಿಶ್ವಾಸಗಳು ಇವತ್ತು ದೂರ ಆಗ್ತಾ ಇದ್ದೀವಿ. ಜಾತಿಗೊಬ್ರು ನಾಯಕ ಮಾಡಿಕೊಂಡು, ಜಾತಿಗೊಂದು ದೇವರು ಮಾಡಿಕೊಂಡು ಈ ಕನ್ನಡದ ತಾಯಿಯನ್ನ ಇವತ್ತು ನಾವು ಮರಿತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕನ್ನಡಿಗರಾಗಿ ನಾವು ತಾಯಿ ಭುವನೇಶ್ವರಿ ಅಂದ್ರೆ ನಾಡ ದೇವತೆಯ ಮೂರ್ತಿ ಎಲ್ಲ ಪ್ರಜಾಸೌಧಗಳಲ್ಲಿ ನಿರ್ಮಾಣ ಆಗಲಿ, ಸ್ಥಾಪನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿ, ಸಚಿವರಿಗೆ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಾ ಅಭಿಯಾನ ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಎಲ್ಲ ಕನ್ನಡದ ದೇವರುಗಳ ಸಹಕಾರ ನಮ್ಮ ಮೇಲೆ ಇರಲಿ. ಇನ್ನೂ ಅನೇಕ ಸಮಸ್ಯೆಗಳಿರ್ಬೋದು, ದಲಿತರು, ಬಡವರು ಯಾರೇ ಇರಲಿ, ಅವರ ಕಷ್ಟದಲ್ಲಿ ನಾವು ಭಾಗಿಯಾಗಿ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಅಂದ್ರೆ ನಮ್ಮ ಹುಟ್ಟಿದಬ್ಬ ಸಾರ್ಥಕ ಆಗ್ತದೆ. ಈ ನಿಟ್ಟಿನಲ್ಲಿ ಬರೀ ನನ್ನ ಹುಟ್ಟುಹಬ್ಬ ಅಲ್ಲ, ನಿಮ್ಮೆಲ್ಲರ ಹುಟ್ಟುಹಬ್ಬ. ಯಾವುದೇ ದಿನಾಂಕ ಇರಲಿ, ನಿಮ್ಮ ಹುಟ್ಟಿದಬ್ಬ ಇವತ್ತೇನೆ ಹುಟ್ಟುಹಬ್ಬ ಅಂತ ತಿಳ್ಕೊಂಡು ನಿಮಗೆಲ್ಲ ಶುಭಾಶಯಗಳನ್ನ ಕೇಳಿ ನಿಮ್ಮ ಶುಭಾಶಯಗಳನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ ನಮಸ್ಕಾರ.